ನಮಸ್ತೆ. ಮಚ್ಚೆಗಳ ಬಗ್ಗೆ ಭಾಳಷ್ಟು ಹೇಳ್ತೀನಿ. ಅಂಗೈಯಲ್ಲಿ ಮಚ್ಚೆಗಳು ಬಂದರೆ ಏನು ಫಲ ಅಂತ. ಸೊ ಇಲ್ಲಿ ಇವ್ರಿಗೆ ನೋಡ್ಬೋದು ನೀವು ಕರೆಕ್ಟಾಗಿ ಶುಕ್ರ ಪರ್ವತದ ಮೇಲೆ ಕರೆಕ್ಟಾಗಿ ಜೀವನ ರೇಖೆ ಪಕ್ಕನೇ ಅವ್ರಿಗೆ ಈ ರೀತಿಯಾಗಿ ಮಚ್ಚೆ ಬಂದಿದೆ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಬಂದಿದೆ. ಇವ್ರಿಗೆ ಏನಪ್ಪ ಆಯಿತು ಅಂತಂದರೆ ಹೆಂಗಸರಿಂದನೇ ಸ್ವಲ್ಪ ಮೋಸ ಆಯಿತು ಅಂತ ಹೇಳಿದ್ರು. ಅಂದರೆ ಅವರಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಂಗಸು ಇವ್ರ ಮೇಲೆ ಅಪರಾಧ ಮಾಡಿದ್ದಾರೆ ಅಂತ ಹಾಕ್ಬಿಟ್ಟು ಸ್ವಲ್ಪ ಇವ್ರಿಗೆ ಒಂಥರ ಮೋಸ ಥರನೇ ಆಗೋಯ್ತು. ಅದು ಗೊತ್ತಾಗಿಲ್ಲ ಇವ್ರಿಗೆ ಹೇಗೆ ಅಂತ. ಇವ್ರು ನನ್ನನ್ನು ಯಾವುದೋ ರೀತಿಯಲ್ಲಿ ಬಳಸ್ಕೊಂಡ್ರು ಅಂಥೇಳಿ ಅವ್ರಿಗೆಲ್ಲ ಭಾಳಷ್ಟು ಹಿಂಸೆ ಆಯಿತು. ಸೊ ಈ ರೀತಿ ನೋಡುವಾಗ ನೀವು ನೋಡ್ಬೋದು ಅವ್ರಿಗೆ ಜೈಲು ಶಿಕ್ಷೆ ಕೂಡ ಆಗಿತ್ತು. ಯಾಕಂದರೆ ಲೈಟಾಗಿ ಇಲ್ಲಿ ನೋಡ್ಕೊಳ್ಳಿ ನೀವು, ಈ ರೀತಿಯಾಗಿ ಬಂದಿದೆ. ಅವ್ರಿಗೆ ಜೈಲಿಗೂ ಕೂಡ ಹೋಗಿ ಬಂದೆ ಮೇಡಮ್ ನಾನು ಅಂತ ಹೇಳ್ತಾಯಿದ್ರು. ಈ ರೀತಿ ಮಚ್ಚೆಗಳಿಂದ ಬಹಳಷ್ಟು ಅನಾನುಕೂಲಗಳೇ ಆಗ್ತವೆ ಅಂತ ಹೇಳ್ತೀವಿ. ಮಚ್ಚೆ ಬಂದಿದೆ ಅಂತ ಅದನ್ನು ಅಳಿಸೋಕ್ಕಾಗಲಿ ಅಥವಾ ಬೇರೆ ಏನೋ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಲ್ಲಿ ಮಾಡಬಾರ್ದು. ನಮ್ಮ ಕರ್ಮಫಲ ಏನಿದೆಯೋ ಅದು ಹಾಗೇ ಆಗುತ್ತೆ ಅಂತ ಹೇಳ್ತೀವಿ.